ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಹಬ್ಬದ ಸೀಸನ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಸ್ವೀಟ್ಗಳು ಮಾಡೋ ಸಮಯ. ಇವತ್ತಿಲ್ಲಿ ನಾನು ಕೇವಲ 1 ಕಪ್ ಗೋಧಿ ಹಿಟ್ಟನ್ನ ಬಳಸಿ ಗರ್ಗರಿಯಾದ ಚಕ್ಲಿ ಮಾಡೋದು ಹೇಗೆ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದಂತೂ ಅಷ್ಟೊಂದು ಸುಲಭ. ಮೊದಲಿಗೆ ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಗೂ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ಕಟ್ಕೊಳ್ಬೇಕು. ಗಟ್ಟಿಯಾಗಿ ಕಟ್ಕೊಂಡು ಹಬೆಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಳುವಂಥದ್ದು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಈ ರೀತಿ ಪಾತ್ರದಲ್ಲಿ ನೀರಿಟ್ಕೊಂಡು ನಾನು 15 ನಿಮಿಷ ಸ್ಟೀಮ್ ಕುಕ್ ಮಾಡ್ಕೊಳ್ತೀನಿ, ಅಂದರೆ ಹಬೆನಲ್ಲಿ ಬೇಯಿಸ್ಕೊಳ್ತೀನಿ. ಈಗ 15 ನಿಮಿಷ ಆಗಿದೆ, ಹಾಗೂ ಚೆನ್ನಾಗಿ ಅದು ಕುಕ್ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ನಾವು. ತಣ್ಣಗೆ ಆದಮೇಲೆ ನೋಡಿ, ಈ ರೀತಿ ಬಟ್ಟೆಯಿಂದ ಬಿಡಿಸ್ಕೊಂಡ್ರೆ ಒಂದು ದೊಡ್ಡ ಗಂಟಾಗಿ ನಿಮಗೆ ಸಿಗುತ್ತೆ. ಗಟ್ಟಿ ಅಂತ, ತುಂಬ ಗಟ್ಟಿ ಅಂತ ಅನಿಸಿದ್ರೆ ನೀವು ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಕೂಡ ನೀವು ಪುಡಿ ಮಾಡ್ಕೊಳ್ಬೋದು. ಅಥವಾ ನೀವು ಏನು ಕುಟಾಣಿ ಏನಿರುತ್ತೆ ಅದರಲ್ಲಿ ಕೂಡ ನೀವು ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಬೋದು. ಈ ರೀತಿ ಪುಡಿ ಆಗಿರೋದನ್ನು ನಾನು ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಳ್ಳೋದ್ರಿಂದ ಬೈ ಚಾನ್ಸ್ ಏನಾದರೂ ಸಣ್ಣ ಸಣ್ಣ ಗಂಟುಗಳು ಉಳಿದಿದ್ರೆ ಅದು ಕೂಡ ಸಪ್ರೇಟ್ ಆಗುತ್ತೆ ಅಂತ ನಾನು ಸೋಸ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಹಳೆ ವಿಡಿಯೋದಲ್ಲಿ ಹೆಸರು ಬೇಳೆಯಿಂದ ಮುರುಕು ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೆ. ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೀನಿ, ಇಲ್ಲಿ ಐ ಬಟನಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ನೋಡಿ, ಈಗ ಚೆನ್ನಾಗಿ ಪೌಡರ್ ಸಿಕ್ಕಿದೆ. ನಾವೇನು ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಂಡಿದ್ವಿ ಅದರದ್ದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ. ಇನ್ನು ಮಸಾಲೆ ಅಂತ ಜೀರಾ ಪೌಡರ್, ಕೊರಿಯಾಂಡರ್ ಪೌಡರ್ ಹಾಕ್ಕೊಂಡಿದ್ದೀನಿ, ಅದು ಆಪ್ಷನಲ್. ಬಿಳಿ ಎಳ್ಳನ್ನ ಸೇರಿಸಿದ್ದೀನಿ, ಹಾಗೂ ಅಜ್ವೈನ್ ಅಥವಾ ಓಂಕಾಳು ಏನಿದೆ ಅದನ್ನು ನಾನು ಈ ರೀತಿ ಕೈಯಲ್ಲೇ ಪುಡಿ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಬರೋ ಹಾಗೆ ನೀವು ಕಲಿಸ್ಕೊಳ್ಬೇಕಾಗತ್ತೆ. ನೀರು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟು ನೋಡಿ ಇಷ್ಟು ಸಾಫ್ಟಾಗಿ ಇರಬೇಕು. ಇನ್ನು ನಾವು ಚಕ್ಲಿಗೆ ಈ ಸ್ಟಾರ್ ಶೇಪ್ ಬಿಲ್ಲೆ ಏನಿರುತ್ತೆ ಅದನ್ನು ಹಾಕಿ ನಾನು ಚಕ್ಲಿ ಮಾಡೋದು. ಮುರುಕು ಮಾಡಬೇಕು ಅಂದರೆ ಇದರಲ್ಲೇ ನಿಮಗೆ ಇನ್ನೂ 3-4 ಹೋಲ್ ಇರುವಂಥದ್ದು ಬರುತ್ತೆ, ಅದನ್ನು ಕೂಡ ನೀವು ಉಪಯೋಗ ಮಾಡ್ಬೋದು. ಈ ಎಷ್ಟು ಮೋಲ್ಡಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ನಾನು ಹಿಟ್ಟನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಪ್ರೆಸ್ ಮಾಡುವಂಥದ್ದು. ಒಂದು ಬಟರ್ ಪೇಪರ್ಗೋ ಅಥವಾ ಒಂದು ಬಾಳೆ ಎಲೆಗೆ ನೀವು ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿ ಚಕ್ಲಿ ಶೇಪ್ಗೆ ನೀವು ತೊಗೊಂಡು ಬರಬೇಕು. ತುಂಬ ಸಾಫ್ಟಾಗಿರೋ ಹಿಟ್ಟು ಸಾಫ್ಟಾಗಿದ್ದರೆ ತುಂಬ ಬೇಗನೆ ನೀವು ಮಾಡ್ಬೋದು, ಜಾಸ್ತಿ ಪ್ರೆಷರ್ ಹಾಕುವ ಅವಶ್ಯಕತೆ ಇಲ್ಲ. ಮತ್ತೊಂದೇನೆಂದರೆ ನೀವು ಇದನ್ನು ಈ ರೀತಿ ಸೀಲ್ ಮಾಡಬೇಕು ಎರಡೂ ಕಡೆ, ಇಲ್ಲಾಂದರೆ ಎಣ್ಣೆಗೆ ಹಾಕಿದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತುಂಬ ಸಾಫ್ಟಾಗಿ ಬಂದಿದೆ, ಹಾಗೂ ತುಂಬ ಈಸಿಯಾಗಿ ಕೂಡ ಇದು ಬೀಳ್ತಾ ಇದೆ. ನೋಡಿ, ಚಕ್ಲಿ ಡೈರೆಕ್ಟಾಗಿ ಎಣ್ಣೆಗೆ ಕೂಡ ಹಾಕ್ತಾರೆ. ತುಂಬ ಎಕ್ಸ್ಪರ್ಟ್ ಇರೋರು ಡೈರೆಕ್ಟಾಗಿ ಎಣ್ಣೆಗೆ ಕೂಡ ಹಾಕ್ತಾರೆ, ಅಥವಾ ಈ ರೀತಿ ಒಂದು ಬಟರ್ ಪೇಪರ್ ಮೇಲೆ ಹಾಕಿ ನೀವು ತಗೊಂಡು ಎಣ್ಣೆಗೆ ಬಿಡ್ಬೋದು. ಕಾದ ಎಣ್ಣೆಲಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎರಡೂ ಕಡೆ ಬ್ರೌನ್ ಕಲರ್ ಆಗಿ ಚೇಂಜ್ ಆಗಿ ಕ್ರಿಸ್ಪಿ ಆಗೋ ತನಕ ನೀವು ಫ್ರೈ ಮಾಡಬೇಕಾಗತ್ತೆ. ಕೇವಲ 1 ಕಪ್ ಗೋಧಿ ಹಿಟ್ಟಲ್ಲಿ ಇಷ್ಟು ಚಕ್ಲಿ ರೆಡಿ ಆಯಿತು. ತುಂಬಾ ಗರ್ಗರಿಯಾಗಿ ಬರುತ್ತೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಎಳ್ಳು, ಓಂಕಾಳು ಎಲ್ಲ ಉಪಯೋಗ ಮಾಡಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.